ನಮಸ್ಕಾರ. ಬೇಸಿಗೆಗಾಲ ಶುರುವಾಯಿತು. ಇನ್ನು ಹಪ್ಪಳ ಸಂಡಿಗೆ ಮಾಡೋದೇ ಕೆಲಸ ನಮಗೆ. ಇವತ್ತು ಸಾಬುದಾನದ ಸಂಡಿಗೆ ಟೊಮೆಟೊ ಫ್ಲೇವರಿಂದು ಮಾಡ್ತಾಯಿದ್ದೇನೆ. ಇದಕ್ಕೆ ಒಂದು 8 ಟೊಮೆಟೊ ಹಣ್ಣನ್ನು ತೊಳೆದು ರುಬ್ಬಿ ಇಟ್ಕೊಳ್ಬೇಕು. ಅರ್ಧ kg ಆಗುವಷ್ಟು ಸಬ್ಬಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಒಂದು ದೊಡ್ಡ ಪಾತ್ರೆಗೆ ಅರ್ಧ ಪಾತ್ರೆ ಆಗುವಷ್ಟು ನೀರು ಹಾಕಿ ಅದಕ್ಕೆ ಟೊಮೆಟೊ ರುಬ್ಬಿದ್ದನ್ನು ಸೇರಿಸ್ಬೇಕು. ಆಮೇಲೆ ನಾವು ತರಿ ಮಾಡಿ ಇಟ್ಕೊಂಡ ಫುಲ್ ಪುಡಿ ಆಗೋದಿಲ್ಲ, ಮನೆಯಲ್ಲಿ ಮಿಕ್ಸರಲ್ಲಿ ಮಾಡಿದರೆ ತರಿ ತರಿ ಇದ್ದರೂ ಅಡ್ಡಿಲ್ಲ, ಅದನ್ನು ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಬೇಕು. ಈ ನೀರಿಗೆ ದೊಡ್ಡ ಪಾತ್ರೆ ತಗೊಳ್ಬೇಕು. ನಾವು ಅರ್ಧ kg ಮಾಡಿದರೆ ಇಷ್ಟು ದೊಡ್ಡ ಪಾತ್ರದಲ್ಲಿ 3/4 ಪಾತ್ರೆ ಆಗುತ್ತೆ. ಅದು ಬೆಂದು ಹೆಚ್ಚಾಗಿ ಸ್ವಲ್ಪನೇ ಹಾಕ್ತಾ ತಿರುಗುತ್ತಾ ಗಂಟಾಗದಿದ್ದ ಹಾಗೆ ನೋಡ್ಕೊಳ್ಬೇಕು. ಲೈಕ್ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು. ಇದಕ್ಕೀಗ ಖಾರ ಹಾಕಿ ಖಾರದ ಪುಡಿನ ಒಂದು 3 ಚಮಚ ಹಾಕಿದೆ. ಬೇಕಾದರೆ ಇನ್ನೂ ಹೆಚ್ಚು ಹಾಕ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ ಸಂಡಿಗೆ. ಟೊಮೆಟೊದ ಹುಳಿ, ಖಾರ, ಉಪ್ಪು ಎಲ್ಲ ಹಾಕಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಇನ್ನೊಂದು ಕಡೆ ಬಿಸಿ ನೀರನ್ನು ರೆಡಿಯಾಗಿ ಇಟ್ಕೊಂಡಿರಬೇಕು. ಯಾಕಂದರೆ ಹಿಟ್ಟು ಮಗ್ಸಿದ ಹಾಗೂ ಗಟ್ಟಿಯಾಗ್ತಾ ಇರ್ತದೆ. ಆಗ ಅದಕ್ಕೆ ಒಂದೊಂದು ಲೋಟನೇ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇರಬೇಕು. ನಾನು ಫಸ್ಟಿಗೆ ಒಂದು 3 ಲೀಟ್ರ್ ಆಗುವಷ್ಟು ನೀರನ್ನು ಹಾಕ್ಕೊಂಡೇ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ನೀರಾಗಿ ಇದೆ. ಈಗ ಈ ಥರ ಬಬ್ಬಲ್ ಬರೋ ಶುರುವಾದಾಗ ಅದು ಆಯಿತು, ಬೆಂದಿದೆ ಅಂತ ಅರ್ಥ. ಒಲೆ ಆಫ್ ಮಾಡ್ಬೋದು ಒಂದು 2 ನಿಮಿಷ ಬಿಟ್ಟು. ಫುಲ್ ತಣ್ಣಗಾಗ್ಲಿಕ್ಕೆ ಬಿಟ್ಟಾಗ ಈ ಥರ ಗಟ್ಟಿ ಆಗ್ತದೆ. ಆಗ ವಾಪಸ್ ನಾವು ಬಿಸಿನೀರನ್ನು ಸೇರಿಸ್ಕೊಂಡು ಚಮಚದಲ್ಲಿ ಅದು ಬಿಡುವ ಹದಕ್ಕೆ ಮಾಡಿಕೊಳ್ಬೇಕು. ಹಿಂದಿನ ಕಾಲದಲ್ಲೆಲ್ಲ ಕೈಯಲ್ಲಿ ಬಿಡ್ತಿದ್ರಂತೆ, ನಾವೀಗ ಚಮಚದಲ್ಲೇ ಬಿಡೋದು ಸಂಡಿಗೆಯನ್ನು. ಈ ರೀತಿ ಬಿಸಿನೀರು ಒಂದೊಂದೇ ಲೋಟ ಹಾಕಿ ನೋಡ್ಕೊಳ್ತಾ ಹಾಕಬೇಕು. ಒಂದೇ ಸಲ ಸುರಿಬಾರ್ದು, ತುಂಬ ನೀರಾದರೆ ಕಷ್ಟ. ಈ ಹದ ಬಂದರೆ ಸರಿಯಾಗಿರ್ತದೆ. ಅಂಗಡಿಯಲ್ಲಿ ಈ ಥರ ದಪ್ಪ ಪ್ಲಾಸ್ಟಿಕ್ ಸಿಗುತ್ತೆ, ಅದು ತಗೊಂಡು ಬಂದು ಅದನ್ನು ತೊಳೆದು ತೆಂಗಿನ ಎಣ್ಣೆ ಹಚ್ಚಿ ಈ ಥರ ಬಿಸಿಲಲ್ಲೇ ಹಾಸ್ಕೊಂಡು ಸಂಡಿಗೆ ಇಡಬೇಕು. ಎಷ್ಟು ದೊಡ್ಡದು ಮಾಡ್ಬೋದು. ತುಂಬ ದೊಡ್ಡದು ಮಾಡಿದರೆ ಹಪ್ಪಳದ ಥರ ಆಗುತ್ತೆ. ಸಂಡಿಗೆ ಥರ ಅಂಥೇಳಿ ಒಂದೊಂದು ಚಮಚ ಹಿಟ್ಟನ್ನೇ ಜರಿ ಮೇಲೆ ಇಡ್ತಾ ಹೋಗೋದು. ಈ ರೀತಿ ಬಿಸಿಲಲ್ಲಿ ಸಂಡಿಗೆಯನ್ನು ಒಣಗಿಸ್ಬೇಕು. ಒಂದು 4 ದಿನ ಆದರೂ ಒಣಗಿಸ್ಬೇಕು. ಆಗ ಒಳ್ಳೆ ಕ್ರಿಸ್ಪಾಗಿ ರೆಡಿ ಆಗ್ತದೆ. ಈಗ ಜೋರು ಬಿಸಿಲಿಪ್ಪತ್ತಿಗೆ ಇದೆಲ್ಲ ಮಾಡ್ಕೊಂಡ್ರೆ ಮಳೆಗಾಲಕ್ಕೆ ಒಳ್ಳೆ ಲಾಯ್ಕ ತಿಂಬೋಕೆ. ಈ ರೀತಿ 4-5 ದಿನ ಆದರೂ ಕೂಡಲೇ ಫುಲ್ಲು ಒಣದಿರುತ್ತೆ. ಬೇಕಂದಲ್ಲಿ ಕರೆದ್ರೆ ಆಯಿತು. ಒಳ್ಳೆ ಗರಿಯಾಗಿ ಅಗ್ಲಾಗಿ ಬರ್ತದೆ ಸಬ್ಬಕ್ಕಿ ಸಂಡಿಗೆ. ಅಂಗಡಿಗೆಲ್ಲ ಟೊಮೆಟೊ ವೇಫರ್ಸ್ ಅಂತ ಸಿಗುತ್ತಲ್ಲ, ಆ ರೀತಿ ಆಗುತ್ತೆ ತಿನ್ನುವಾಗ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೆಲ್ಲ ಭಾರಿ ಖುಷಿ ಆಯ್ತು. ನೀವೆಲ್ಲ ಒಂದು ಸಲ ಮಾಡಿ ಹೇಗಾಯ್ತಂತ ಕಮೆಂಟಲ್ಲಿ ತಿಳಿಸಿ. ಸಾರು, ಹುಳಿ, ಬಿಸಿಬೇಳೆ ಬಾತ್ ಎಲ್ಲದಕ್ಕೂ ನೆಂಚ್ಕೊಳ್ಳಿಕ್ಕೆ ತುಂಬ ರುಚಿಯಾಗಿರ್ತದೆ ಈ ಸಂಡಿಗೆ. ಒಮ್ಮೆ ಪ್ರಯತ್ನಿಸಿ ನೋಡಿ. ಗರಿಯಾದ ಸಂಡಿಗೆ ರೆಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.